ನಮಸ್ತೆ ಸ್ನೇಹಿತರೆ, ನಾವಿವತ್ತು ದೃಶ್ಯಕಲಾ ಮಹಾವಿದ್ಯಾಲಯದಲ್ಲಿದ್ದೀವಿ. ಇಲ್ಲಿ ಒಂದು ಈಗಷ್ಟೇ ಹೊಸದಾಗಿ ಥೀಮ್ ಪಾರ್ಕ್ ಮತ್ತು ಬಯಲು ರಂಗಮಂದಿರನ ಓಪನ್ ಮಾಡಿದ್ದಾರೆ. ಗೇಟ್ ಒಳಗೆ ಹೋದ ತಕ್ಷಣ ಸ್ವಲ್ಪ ಜಿಂಕೆಗಳು ಮತ್ತು ಮಶ್ರೂಮ್ಸ್, ಸರಸ್ವತಿ ದೇವಿಯ ಸ್ಟ್ಯಾಚು, ಅದರ ಜೊತೆಗೆ ಮಶ್ರೂಮ್ಸ್ ಮತ್ತು ಕೆಲವೊಂದು ಸ್ಟ್ಯಾಚುಗಳು ರೋಡಲ್ಲಿ ಸಿಗುತ್ತೆ ನಮಗೆ ನೋಡಲಿಕ್ಕೆ. ಇಲ್ಲಿಂದ ಒಳಗಡೆ ಹೋದರೆ ಕಾಡು ಥರ ಇದೆ. ಆ ಕಾಡು ರೋಡಲ್ಲಿ ಅರ್ಧ ಕಿಲೋಮೀಟ್ರ್ ನಾವು ಮುಂದೆ ಹೋಗಬೇಕು. ಆ ಅರ್ಧ ಕಿಲೋಮೀಟ್ರ್ ಮುಂದೆ ಹೋದ್ಮೇಲೆ ನಮಗೆ ಥೀಮ್ ಪಾರ್ಕ್ ಸಿಗುತ್ತೆ. ಅಲ್ಲಿ ಟಿಕೆಟ್ ಇರುತ್ತೆ. ದೊಡ್ಡವರಿಗೆ 20 ರೂಪಾಯಿ ಮತ್ತು ಮಕ್ಕಳಿಗೆ 10 ರೂಪಾಯಿ ಟಿಕೆಟ್ ಇರುತ್ತೆ. ಇದು ಎಂಟ್ರಿನಲ್ಲಿ ನಮಗೆ ಕನ್ನಡ ಮಾತೆಯ ದರ್ಶನ ಆಗುತ್ತೆ. ಅದರ ಜೊತೆಗೆ ಕನ್ನಡ ಮಾತೆಯ ದರ್ಶನದ ನಂತರ ಕೆಲವೊಂದಷ್ಟು ಥೀಮ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಮೊದಲನೇದಾಗಿ ದಾವಣಗೆರೆಯ ದುಗ್ಗಮ್ಮನ ಜಾತ್ರೆ ನೋಡ್ತಾ ಇರ್ಬೋದು. ಈ ಜಾತ್ರೆಯಲ್ಲಿರೋಂಥ ಸಂಭ್ರಮ, ಆಮೇಲೆ ಡೊಳ್ಳು, ತಮಟೆ, ಪೀಪಿ, ಹೆಣ್ಣು ಮಕ್ಕಳು ಕಳಸ ಹೊರೋದು, ಆಮೇಲೆ ಇಲ್ಲಿ ದೀಟ್ ನಮಸ್ಕಾರ ಹಾಕ್ತಾರೆ ಮತ್ತು ಬೇವಿನ ಸೀರೆ ಅದೆಲ್ಲ ಮಾಡ್ತಾರೆ. ಜಾತ್ರೆಯಲ್ಲೆಲ್ಲ ಬೇವಿನ ಸೀರೆ ಉಡಿಸೋದು, ದಿಂಡೂಳು ಡೋಲ್ಡೋದು ಅಂತಾರೆ. ಅದರದ್ದೆಲ್ಲ ಸ್ಟ್ಯಾಚಸ್ನು ನೋಡಿ ರಿಯಲ್ ಇರೋ ಥರನೇ ಮಾಡಿದ್ದಾರೆ. ಕೋಲಾಟ, ಜಾತ್ರೆ ಹೆಂಗಿರುತ್ತೋ ಆ ಜಾತ್ರೆಯ ಚಿತ್ರಣವನ್ನು ಚೆನ್ನಾಗಿ ಚಿತ್ರಿಸಿದ್ದಾರೆ. ಪರಿಸರ ಉಳಿಸಿ ಅನ್ನೋ ಥೀಮ್ ಕೂಡ ಇಲ್ಲಿದೆ. ಗಿಡ ಮರಗಳನ್ನು ಕಡಿಬೇಡಿ, ಹೆಚ್ಚು ಸಸಿಗಳನ್ನು ನೆಡಿ, ಪರಿಸರ ಉಳಿಸಿ ಅಂಥೇಳಿ ಅಪ್ಪಿಕೋ ಚಳವಳಿಯ ಒಂದು ಚಿತ್ರಣ ಇಲ್ಲಿದೆ. ತುಂಬ ಚೆನ್ನಾಗಿದೆ. ಮಕ್ಕಳಿಗೆ ಕರ್ಕೊಂಡು ಹೋಗ್ಬೋದು. 1-2 ಗಂಟೆ ಚೆನ್ನಾಗಿ ಸ್ಪೆಂಡ್ ಮಾಡಿ ಬರ್ಬೋದು. ಧ್ಯಾನದ ಭಂಗಿಗಳೆಲ್ಲ ಇದೆ. ಯೋಗ, ಮೆಡಿಟೇಷನ್ ಭಂಗಿಗಳು, ವಿಧವಾದ ಆಟಗಳು. ಗೂಡಿದೆ, ಎಷ್ಟು ಮಸ್ತ್ ಇದೆ ಗೊತ್ತಾ, ತುಂಬ ಚೆನ್ನಾಗಿದೆ. ರಿಯಲ್ಲಾಗಿ ಇರುವೆಗಳು ಅದು ಕಚ್ಕೊಂಡು ಹತ್ತಾ ಇರುತ್ತೆ, ತತ್ತಿ ಕಚ್ಕೊಂಡು ಹತ್ತತ್ತಲ್ಲ, ಆ ಥರ ನೆಲದಲ್ಲೇ ಇರುವೆಗಳು ಓಡಾಡೋ ಥರ ನೋಡ್ರಿ. ಗೂಡು ಮೇಲೆ ಎಷ್ಟು ನೀಟಾಗಿ ಹತ್ತುತ್ತಾ ಇದೆ. ಮಕ್ಕಳು ಆಡ್ತಾ ಇದ್ದಾರೆ, ಅಲ್ಲೇ ಕೆಳಗಡೆ ಇರುವೆಗಳು ಚಿನ್ನಿದಂಡು ಆಡ್ತಾ ಇದ್ದಾರೆ. ಇದರ ಪಕ್ಕದಲ್ಲಿ ಒಂದೊಂದೇ ಇರುವೆಗಳು ಸಾಲಾಗಿ ಗೂಡು ಹತ್ರ ಹೋಗ್ತಾ ಇದೆ. ಆ ಥರ ಚೆನ್ನಾಗಿದೆ ಥೀಮ್ ಪಾರ್ಕಲ್ಲಿ. ಎಲ್ಲ ಥೀಮ್ಗಳು ಅಂದರೆ ಓಲ್ಡ್ ಒಂದು 90ರ ದಶಕದಲ್ಲಿ ನಾವು ಆಡ್ತಾ ಇದ್ವಿ, ಆ ಆಟಗಳದ್ದೇ ಒಂದು ಥೀಮ್ ಮಾಡಿದ್ದಾರೆ. ಗೋಲಿ ಆಡ್ತಾ ಇರೋ ಥರ ಗೋಲಿ ಸ್ಟ್ಯಾಚುಗಳು, ಬೊಗುರಿ, ಚಿನ್ನಿದಾಂಡು ಮತ್ತು ಕುಂಟೆಬಿಲ್ಲೆ, ಹಗ್ಗದ ಆಟ, ಕೆಲವೊಂದು ಥೀಮ್ಗಳು ಚೆನ್ನಾಗೇ ಇದೆ. ಅದು ಅಲ್ಲದೆ ನಮ್ಮ ಸಂಸ್ಕೃತಿಯನ್ನು ಸಾರುವಂತಹ ದೊಡ್ಡಾಟ,
ನೋಡಿ ರಂಗಭೂಮಿ ಕಲಾವಿದರು, ಯಕ್ಷಗಾನ, ಮತ್ತು ಏನು ಹುಲಿ ವೇಷ ಕುಣಿತ, ಅಮ್ಮ ಮಗು, ಹಳ್ಳಿಯ ತಾಯಿ ನೋಡ್ರಿ ಬರೆಸ್ತಾ ಇದ್ದಾಳೆ ಅಮ್ಮ. ಜಾನುವಾರುಗಳ ಸಂತೆ ಹೇಗಿರುತ್ತೆ, ಜಾನುವಾರುಗಳಲ್ಲಿ ನೋಡಿ ಸಂತೆಯಲ್ಲಿ ಯಾವ ರೀತಿ ಗ್ರಾಹಕರು ಮತ್ತು ಮಾರುವವರು ಇಬ್ಬರು ಚರ್ಚೆ ಮಾಡ್ತಿರೋದು, ಹಳ್ಳಿಯಿಂದ ಥೀಮ್ಗಳು ಅಂದರೆ ಸಿಟಿಯಲ್ಲೆಲ್ಲ ಯಾರೂ ನೋಡಿರಲ್ಲ, ಎಲ್ಲ ರೀತಿಯ ಕುರಿಯಿಂದ ಹಿಡಿದು ಹಸು, ಕೋಳಿ, ಕರು, ಆಮೇಲೆ ಎಮ್ಮೆವರೆಗೂ ಚೆನ್ನಾಗಿ ಸ್ಟ್ಯಾಚ್ಯೂಸ್ ಎಲ್ಲ ಮಾಡಿಟ್ಟಿದ್ದಾರೆ. ಎಲ್ಲ ಸ್ಟ್ಯಾಚ್ಯೂಗಳೇ ಇವೆಯಲ್ಲ, ಯಾರೋ ಮನುಷ್ಯರಿದ್ದಾರೇನೋ ಅನ್ನೋ ರೀತಿ ತುಂಬ ಚೆನ್ನಾಗಿದ್ದಾವೆ ಸ್ಟ್ಯಾಚ್ಯೂಗಳು. ನಮ್ಮ ದೇಶ ಏನು ವಿವಿಧತೆಯಲ್ಲಿ ಏಕತೆಯನ್ನು ಸಾರುವ ದೇಶ. ಹಾಗಾಗಿ ನೋಡಿರಿ ಎಲ್ಲ ರೀತಿಯ ಜನಾಂಗದ ಸಂಸ್ಕೃತಿಯ ವೇಷಭೂಷಣಗಳು ಮತ್ತು ಅವರ ಕಲೆ ಸಂಸ್ಕೃತಿಗಳನ್ನು ಸಾರುವಂಥ ಭಂಗಿಗಳು, ಲಂಬಾಣಿ ನೃತ್ಯ ಆಗಿರ್ಬೋದು, ಜನಪದ ಹಾಡುಗಾರರಾಗಿರ್ಬೋದು, ಹಾಗೆ ಹುಲಿ ವೇಷ, ಜೋಗತಿ, ಎಲ್ಲಮ್ಮ, ಪ್ರತಿಯೊಂದು ಥೀಮ್ಗಳಲ್ಲೂ ಚೆನ್ನಾಗಿ ಮಾಡಿದ್ದಾರೆ. ಅದರ ಸೂತ್ರದ ಬೊಂಬೆ ಆಟ, ಮತ್ತು ಅದು ನಮಗೆ ಗೊತ್ತಾಗಲ್ಲ ಅಂತೇಳಿ ಐಡೆಂಟಿಫಿಕೇಷನ್ಗೆ ಕೂಡ ಅಲ್ಲಿ ಬೋರ್ಡ್ಗಳಿವೆ. ಗೊಂದಲಿಗರು, ಮಹಾರಾಷ್ಟ್ರ ಮೂಲದವರು, ಇವ್ರು ಹೆಂಗಿರ್ತಾರೆ ಅಂತೇಳಿ ಪ್ರತಿಯೊಂದು ನಮ್ಮ ದೇಶದ ವಿವಿಧ ಭಾಗದಲ್ಲಿ ಯಾವ್ಯಾವ ಜನಾಂಗದ ಯಾವ್ಯಾವ ಕಲೆ ಮತ್ತು ಸಂಸ್ಕೃತಿ ಇದೆ, ತಮಟೆ ವಾದನ ಎಲ್ಲವನ್ನು ಚಿತ್ರ ರೂಪದಲ್ಲಿ ಬಿಂಬಿಸಿದ್ದಾರೆ. ನೀವು ಯಾವಾಗಲಾದರೂ ದಾವಣಗೆರೆಗೆ ಬಂದರೆ ಈ ಪಾರ್ಕಿಗೆ ವಿಸಿಟ್ ಕೊಡಿ. 1 ಅವರ್ ಸ್ಪೆಂಡ್ ಮಾಡ್ಬೋದು ನೀವು ಆರಾಮಾಗಿ, ಚೆನ್ನಾಗಿರುತ್ತೆ. ಮಕ್ಕಳನ್ನ ಕರ್ಕೊಂಡು ಬಂದರೆ ಇನ್ನೂ ಚೆನ್ನಾಗಿರುತ್ತೆ.